ಓಂ ಶ್ರೀ ಗುರು ಬಸವಲಿಂಗ. ನಾನು ಬಂದು ನಿಮ್ಮ ಹತ್ರ ಕೂತಿದ್ದೀನಿ, ನೀವು ಹೆಂಗೆ ಕೂತಿರಿ, ನೀವು ಅಲ್ಲಿ ಕೂತಿದ್ರೆ ಹೆಂಗೆ ಕೂತೀರಿ, ಇಷ್ಟ ವ್ಯತ್ಯಾಸ. ಆದರೂ ಕೂಡ ಈ ಒಂದು ಅನಿವಾರ್ಯ ರೀತಿಯಲ್ಲಿ ಇವತ್ತು ಮಳೆಯಾಗಿ ಕರೆಂಟಿನ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಇಷ್ಟೊತ್ತರ ಪ್ರಾರಂಭ ಮಾಡೋಕ್ಕಾಗಲಿಲ್ಲ. ಆದರೂ ಕೂಡ ಇವತ್ತು 6 ತಿಂಗಳ ಕಾಲ ಬಹುತೇಕ ಇದೇ ಒಂದು ರಂಗಮಂದಿರದಲ್ಲಿ ಈ ಒಂದು ಏನು ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ಈ ಒಂದು ಅತ್ಯುತ್ತಮವಾದ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವೆಲ್ಲ ತಪ್ಪಾಗುತ್ತೆ. ನಮ್ಮ ಸುಳಿವಾವಿಯವರ ಇವತ್ತು ಡಿ.ವಿ. ದುತ್ತರಿಗೆಯವರು ಬಹುತೇಕ ಇಡೀ ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ನಾಟಕಕಾರರು, ನಾಟಕ ಬರಹಗಾರರು ಅನಿಸಿಕೊಂಡವರು. ಬಹುತೇಕ ಕರ್ನಾಟಕ ಸರ್ಕಾರ ಡಿ.ವಿ. ದುತ್ತರಿಗೆಯವರ ಪ್ರತಿಷ್ಠಾನವನ್ನು ಕೂಡ ಮಾಡಿ ಅನೇಕ ಅನುದಾನವನ್ನು ಕೊಟ್ಟು ಈ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಕೂಡ ಮುನ್ನಡೀತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿರ್ಬೋದು ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅನೇಕ ಕಲಾವಿದರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಅವರಿಗೂ ಕೂಡ ಗುರುತಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದರ ಮುಂದೊಡೆದು ಇವತ್ತು ನಮ್ಮ ಕಲಾವಿದರಿಗೆ ನಾವೆಲ್ಲ ಪ್ರೋತ್ಸಾಹಿಸೋಣ. ಅವರು ಈ ರಂಗಭೂಮಿ ಕಲಾವಿದರಿಗೆ ವಿಶೇಷವಾಗಿ ಅವರಿಗೆ ನಾವು ಗೌರವಿಸಬೇಕಾಗತ್ತೆ, ಪ್ರೋತ್ಸಾಹಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಅವರಿಗೆ ಪ್ರೋತ್ಸಾಹಿಸೋಣ. ಈ ಕಲೆಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಡೆಯೋಣ ಅನ್ನೋ ಮಾತನ್ನು ಕೂಡ ಹೇಳಿ ಈ ಒಂದು ರಂಗಮಂದಿರವನ್ನು ಬಹುತೇಕ ಇವತ್ತು ನಾನು ಹಿಂದಿನ ಅವಧಿಯಲ್ಲಿ ಶಾಸಕನಾಗಿದ್ದಾಗ ಈ ರಂಗಮಂದಿರ ನಾನು ತಯಾರು ಮಾಡಿದ್ದೆ. ಬಹುತೇಕ ಪ್ರಾರಂಭ ಮಾಡಿದ್ದಿಲ್ಲ. ಅದರ ಭೂಮಿ ಪೂಜೆ ಮಾಡಿದವರು ಡಾಕ್ಟರ್ ಮಹಾಂತ ಶಿವರುಗಳು. ಏನು ಮಹಾಂತ ಶಿವರಿಗೆ ಅಧಿಕಾರರು ಅಂತೇಳಿ ಕೀರ್ತಿಯನ್ನು ಪಡೆದಂಥವ್ರು ನಮ್ಮ ಹಿರಿಕಲ್ನಲ್ಲಿ ಡಾಕ್ಟರ್ ಮಹಾಂತ ಶಿವರುಗಳು. ಬಹುತೇಕ ಇದನ್ನು ಈ ವರ್ಷದಲ್ಲಿ ಈ ಹೈಟೆಕ್ ಚಿತ್ರ ರಂಗಮಂದಿರ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇನೆ. 2 ಕೋಟಿ ರೂಪಾಯಿಯನ್ನು ತಂದು ಇದನ್ನು ಇನ್ನೂ ಉತ್ತಮವಾಗಿ, ಯಾಕಂದರೆ ಇದು ಈಕೋ ಆಗುತ್ತೆ, ಭಾಳ ಸೌಂಡ್ ಈಕೋ ಆಗುತ್ತೆ. ಅದು ನಮ್ಮ ಜ್ಯೋತಿಗಳಿರ್ಬಿಟ್ಟು ಸ್ವಂತ ದುಡ್ಡಲ್ಲೇ ಈ ಒಂದು ಸಂಗಮೇಶ್ವರ ಸಾಂಸ್ಕೃತಿಕ ಹಾಗೂ ನಾಟ್ಯ ಸಂಘ ಸ್ವಂತ ದುಡ್ಡಲ್ಲೇ ಇವತ್ತಿಷ್ಟೊಂದು ಖರ್ಚು ಮಾಡಿಕೊಂಡು ಒಂದು ಒಳ್ಳೆಯ ಪ್ರದರ್ಶನವನ್ನು ಮಾಡೋಣ ಅಂತ ಹೇಳಿ ಮುಂದಾಗಿದ್ದಾರೆ. ಇನ್ನು ಮುಂದೆ ಅದು ತೊಂದರೆ ಬರೋದಿಲ್ಲ. ಇದೇ ವರ್ಷದಲ್ಲಿ 2 ಕೋಟಿ ಅನುದಾನವನ್ನು ತಂದು ಈ ಒಂದು ರಂಗಮಂದಿರವನ್ನು ಹೈಟೆಕ್ ಆಗಿ ಕಟ್ಟಿಕೊಡುವಂಥ ಕೆಲಸ ಖಂಡಿತವಾಗಿ ನಾನು ಮಾಡ್ತೀನಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜೊತೆಯೂ ಶ್ರೀ ಸಂಗಮೇಶ್ವರ ಸಾಂಸ್ಕೃತಿಕ ಹಾಗೂ ನಾಟ್ಯ ಸಂಘ ಗುಳೇಗುಡ್ಡ ಈ ತಂಡದ ನಮ್ಮ ಜ್ಯೋತಿ ಗುಳೇಗುಡ್ಡ ಆದಿಯಾಗಿ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಈ ನಾಟಕ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಆ ಪರಮ ಪೂಜ್ಯರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡಿ